ನಮಸ್ಕಾರ ಸ್ನೇಹಿತರೆ. ಏನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ದಿನಾಂಕ 6/5/2025 ಮಧ್ಯಾಹ್ನ 2:30ಕ್ಕೆ ಪೂರ್ಣಿಮಾ ಥಿಯೇಟರ್ ಎದುರುಗಡೆ ಅಂಬೇಡ್ಕರ್ ಭವನದಲ್ಲಿ ಸಾರಿಗೆ ನೌಕರರಿಗೆ ಸಂಬಳ ಹೆಚ್ಚಳ ಮತ್ತು 38 ತಿಂಗಳ ಹಿಂಬಾಕಿ ಮತ್ತು ಏನು 4/6/2021 ಯಥಾಸ್ಥಿತಿ ಕಾಪಾಡಬೇಕು ವಜಾಗೊಂಡ ನೌಕರರ ವಿಚಾರದಲ್ಲಿ ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತುಕತೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮದ ವಿಭಾಗ ಮಟ್ಟದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ದಯಮಾಡಿ ನಾವು ಅನ್ಯಥ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ ಆ ಸಭೆಯಲ್ಲಿ. ಏಕೆಂದರೆ ಪಾರಂಪೌರ್ ಬಗ್ಗೆ ಆಗಿರ್ಬೋದು ಮತ್ತು ಇತರೆ ಸಂಘಟನೆಗಳನ್ನ ತೆಗಳ್ತಕ್ಕಂಥದ್ದು ಹೊಗಳ್ತಕ್ಕಂಥ ವಿಚಾರಗಳಲ್ಲೇ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಳಜಗಳಗಳನ್ನ ತೋರ್ಪಡಿಸ್ತಕ್ಕಂಥ ಮೀಟಿಂಗ್ಗಳು ಆಗಬಾರ್ದು. ಈ ಮೀಟಿಂಗು ರಾಜ್ಯ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಸಭೆ ಆಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಇಷ್ಟೇ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ರಾಜ್ಯ ಸರ್ಕಾರದ ವಿಳಂಬ ನೀತಿ ಮತ್ತು ಮ್ಯಾನೇಜ್ಮೆಂಟಿನ ವಿಳಂಬ ನೀತಿಯ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋಣ. ಯಾವಾಗ ಸ್ವಾಮಿ ನೀವು ಸಾರಿಗೆ ನೌಕರರ ಬವಣೆಯನ್ನು ತೀರಿಸ್ತಕ್ಕಂಥ ದಿನಗಳನ್ನು ಯಾವತ್ತೂ ನೀವು ಮಾಡ್ತೀರಾ? ಇದೇ ರೀತಿ ಟೈಮ್ ಪಾಸ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ ದಯಮಾಡಿ ಕಾರ್ಮಿಕರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಕೊಡೋದ್ರ ಬಗ್ಗೆ ಆಲೋಚನೆ ಮಾಡುತ್ತಾ ಸರ್ಕಾರ ಅಂತಕ್ಕಂಥದ್ದನ್ನು ನೇರವಾಗಿ ಕೇಳೋದಕ್ಕೋಸ್ಕರ ನಾನು ನಿಮ್ಮೆಲ್ಲರನ್ನು ಕರಿತಾ ಇದ್ದೀನಿ. ಯಾಕೆಂತಂತಂದರೆ ಹಲವಾರು ರೀತಿಯಲ್ಲಿ ರಾಜ್ಯ ಸರ್ಕಾರ ತುಂಬ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ, ಸಾರಿಗೆ ನೌಕರರು ಅಂತಂತಂದರೆ ಒಂದು ಮಲತಾಯಿ ಧೋರಣೆಯನ್ನು ಮಾಡಿಕೊಂಡು ಯಾವುದೇ ಇಲಾಖೆನೂ ಸಹ 17 ತಿಂಗಳು ಸಂಬಳ ಹೆಚ್ಚಳ ಮಾಡಲಿಲ್ಲ ಅಂತಂದರೆ ಇಷ್ಟೊಂದು ತಾಳ್ಮೆಯಿಂದ ಕಾಯ್ತಕ್ಕಂಥದ್ದನ್ನು ಏನಾದರೂ ಇಲಾಖೆ ಇದೆ ಅಂದರೆ ಅದು ಸಾರಿಗೆ ಇಲಾಖೆ ಮಾತ್ರ. ಯಾಕೆ ಅಂತಂತಂದರೆ ನಾವು ಅತ್ಯಂತ ಕಷ್ಟಪಟ್ಟು ದುಡಿತಕ್ಕಂಥ ಶ್ರಮಜೀವಿಗಳು. ಅವೆಲ್ಲವೂ ಸಹ ಸರ್ಕಾರಕ್ಕೆ ಗೊತ್ತಿದ್ರೂ ಸಹ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಸರ್ಕಾರ ನಿಂತಿದೆ. ಮುಖ್ಯಮಂತ್ರಿಗಳು ಸಹ ಕರೆದು ಮಾತಾಡಿದರೆ, ನಾನು ಅತಿ ಶೀಘ್ರದಲ್ಲೇ ನಿಮ್ಮನ್ನೆಲ್ಲ ಕರೆದು ವೇತನದ ಹೆಚ್ಚಳ ವಿಚಾರವನ್ನು ಇತ್ಯರ್ಥಪಡಿಸ್ತೀನಿ ಅಂತಕ್ಕಂಥದ್ದನ್ನು ದಯಮಾಡಿ ನಾನು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಸಾರಿಗೆ ನೌಕರರ ತಾಳ್ಮೆಯನ್ನು ಕಾಯೋದಕ್ಕೆ ಹೋಗಬೇಡಿ. ಏಕೆಂದರೆ ನಾವು ತುಂಬ ಶ್ರಮಜೀವಿಗಳು. ನೀವು ಶಕ್ತಿ ಯೋಜನೆ ಜಾರಿಗೆ ತಂದಂಥ ವಿಚಾರದಲ್ಲಿ 15,000 ಕಾರ್ಮಿಕರು ಕಮ್ಮಿ ಇದ್ರೂ ಸಹ ಅತ್ಯಂತ ಅಚ್ಚುಕಟ್ಟಾಗಿ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಂಥದ್ದು ಏನಾರು ಇದ್ದರೆ KSRTCಯ 4 ನಿಗಮದ ಕಾರ್ಪೊರೇಷನ್ಗಳನ್ನ ನಮ್ಮ ಕಾರ್ಮಿಕರು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯಮಾಡಿ ಇನ್ನು ಅತಿ ಹೆಚ್ಚು ವಿಳಂಬವನ್ನು ನೀತಿಯನ್ನು ಮಾಡದೆ ಸಾರಿಗೆ ನೌಕರರಿಗೆ ಏನು ವೇತನ ಹೆಚ್ಚಳ ಮಾಡ್ತೀರಾ, ಇಲ್ಲ ಸರಿಸಮಾನ ವೇತನವನ್ನು ಘೋಷಣೆ ಮಾಡ್ತೀರಾ? ದಯಮಾಡಿ ಎಲ್ಲ ಸಂಘಟನೆಯನ್ನು ನಿಮ್ಮ ಸಮ್ಮುಖದಲ್ಲೇ ಒಂದು ಬಾರಿ ಕರೆದು ಅತಿ ಜರೂರಾಗಿ ಜಾರಿ ಮಾಡಬೇಕಾಗಿದೆ. ಏಕೆಂದರೆ ಮುಂದಿನ ದಿನಗಳು ಕಾರ್ಮಿಕರು ತುಂಬ ಕಷ್ಟಕರವಾದಂಥ ದಿನಗಳು ಬರ್ತವೆ. ಏಕೆಂದರೆ ಎಂಪ್ಲಾಯ್ಗಳು ಸ್ಕೂಲಿಗೆ ಸೇರಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಬೇರೆ ಬೇರೆ ಕಡೆ ವರ್ಗಾವಣೆಗಳಾಗಿರ್ಬೋದು, ಈ ಥರದ್ದೆಲ್ಲವನ್ನು ಸಹ ಜೂನ್ ಜುಲೈ ತಿಂಗಳಲ್ಲಿ ಆಗಬೇಕಾಗಿರೋದ್ರಿಂದ, ಮತ್ತು ಇನ್ನೂ ಅತಿ ಹೆಚ್ಚು ಕಾಯೋದ್ರಲ್ಲಿ ಯಾವುದೇ ಎಂಪ್ಲಾಯ್ಗಳು ಸಹ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. 17 ತಿಂಗಳುಗಳ ಕಾಲ ಸಹ ಸರ್ಕಾರಕ್ಕೆ ಸಮಯವನ್ನು ಕೊಟ್ಟರೂ ಸಹ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಅತ್ಯಂತ ಕ್ಲಿಷ್ಟಕರವಾಗಿ ಮಾಡದಲ್ಲೇ ಸಮಯವನ್ನು ದೂಡ್ತಕ್ಕಂಥ ಕೆಲಸವನ್ನು ಮಾಡ್ಕೊತಾ ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಕಾರ್ಮಿಕರು ಸಹ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರದ ಈ ವಿಳಂಬ ನೀತಿಯ ಮತ್ತು ಮಲತಾಯಿ ಧೋರಣೆಯನ್ನು ವಿರೋಧಿಸುತ್ತಾ ದಯಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಭಿನ್ನಾಭಿಪ್ರಾಯಗಳನ್ನು ಮರೆತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋಣ. ದಯಮಾಡಿ ಅತಿ ಶೀಘ್ರದಲ್ಲೇ ವೇತನ ಹೆಚ್ಚಳವನ್ನು ಮಾಡಿ ಸಾರಿಗೆ ನೌಕರರನ್ನು ಮಲತಾಯಿ ಧೋರಣೆಯಿಂದ ಹೊರತಂದು ನಮ್ಮನ್ನು ಸಹ ಕಾರ್ಮಿಕರಂತೆ ಕಾಣುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋಣ. ದಯಮಾಡಿ ಎಲ್ಲರೂ ಸಹ ಬನ್ನಿ. ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಮರೆತು ನಮ್ಮ ಮೂಲ ಉದ್ದೇಶ ಇರತಕ್ಕಂಥದ್ದು ಸರ್ಕಾರ ಸರಿಸಮಾನ ವೇತನ ಘೋಷಣೆಯನ್ನಾದರೂ ಮಾಡಲಿ, ವೇತನ ಹೆಚ್ಚಳವನ್ನಾದರೂ ಮಾಡಲಿ, ಮತ್ತು 6/4/2021 ಯಥಾಸ್ಥಿತಿ ಕಾಪಾಡಬೇಕು. ಈಗ ಆಲ್ರೆಡಿ 38 ತಿಂಗಳ ಹಿಂಬಾಕಿ ಏನು ಇದೆ ಅದನ್ನು ಸಹ ಜಾರಿ ಮಾಡಬೇಕು. ಇವಿಷ್ಟೇ ನಮ್ಮ ಮೂಲ ಧ್ಯೇಯ ಆಗಿರುತ್ತೆ. ಅನ್ಯಥಾ ಬೇರೆ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಈ ಸಭೆಯಲ್ಲಿ ಅವಕಾಶ ಇರಲ್ಲ. ಈ 3 ವಿಚಾರಗಳಿಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಮತ್ತು ಯಾವುದೇ ಸಂಘಟನೆ ನಾಯಕರುಗಳನ್ನ ಹೊಗಳ್ತಕ್ಕಂಥ ಕೆಲಸಗಳಿಗೆ ನಾವ್ಯಾರೂ ಕೈ ಹಾಕೋದಕ್ಕೆ ಹೋಗೋದು ಬೇಡ. ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ದೂರ್ತಕ್ಕಂಥ ಸಂದರ್ಭ ಅಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ
ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ನಮಗೇನು ಬರಬೇಕಾಗಿದೆ ಅದನ್ನು ಪಡ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಸಹ ಆಲೋಚನೆ ಮಾಡೋಣ. ಹಾಗಾಗಿ ದಯಮಾಡಿ 6/5/2025 ಮಧ್ಯಾಹ್ನ 2:30ಕ್ಕೆ ಪೂರ್ಣಿಮಾ ಥಿಯೇಟರ್ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸೇರೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ, ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮಗೇನು ಸೌಲಭ್ಯಗಳು ಬರಬೇಕಾಗಿದೆ ಅದನ್ನು ಪಡ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡೋಣ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಈ ವಿಡಿಯೋವನ್ನು ಸಮಸ್ತ ಸಾರಿಗೆ ನೌಕರ ಕಾರ್ಮಿಕರಿಗೆ ತಿಳಿಸ್ತಾ ಇದ್ದೀನಿ.